ಗುಡ್ ಈವ್ನಿಂಗ್ ಕರ್ನಾಟಕ, ನಿಮ್ಮೂರಿನ ತಾಜಾ ಸುದ್ದಿಗೆ ಸ್ವಾಗತ. ನಾನು ಭಾವನಾ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರ ಸಮಾಲೋಚನೆ, ಅಭ್ಯರ್ಥಿಗಳ ಆಯ್ಕೆಗೆ ನಡೆಯುತ್ತಿದೆ ಭಾರೀ ಚಿಂತನೆ. ಸುವರ್ಣ ನ್ಯೂಸ್ಗೆ ಸಂಭವನೀಯ ಪಟ್ಟಿ ಲಭ್ಯ. ಜೈಲಿಗೆ ಹೋದವರಿಗೆ ಇಲ್ವಂತೆ ಟಿಕೆಟ್. ಮಾರ್ಚ್ 30ಕ್ಕೆ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್. ದೆಹಲಿಯಲ್ಲಿ ನಡೆಯುತ್ತಿದೆ ಅಭ್ಯರ್ಥಿಗಳ ಆಯ್ಕೆ ಸರ್ಕಸ್. ಮುಂದಿನ ನಡೆ ವಿಧಾನಸೌಧದ ಕಡೆ. ಚುನಾವಣೆಗೆ ಸಜ್ಜಾಗ್ತಾ ಇದೆ ಕೆಜೆಪಿ. ಏಪ್ರಿಲ್ ಮೊದಲ ವಾರದಲ್ಲಿ ಅಭ್ಯರ್ಥಿಗಳ 2ನೇ ಪಟ್ಟಿ ಬಿಡುಗಡೆ. ಧರ್ಮ ಬೋಧನೆಗೆ ಬಂದಾತ ಕಿತಾಪತಿ ಮಾಡ್ದ. ಆಶ್ರಯ ಕೊಟ್ಟವರ ಮಗಳ ಮೇಲೆ ಕಣ್ಹಾಕ್ದ. ಯಾದಗಿರಿ ಯುವತಿಯೊಂದಿಗೆ ಕಾಣದಂತೆ ಮಾಯವಾದ. ಮದ್ಯದ ಮತ್ತಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ರಾದ್ಧಾಂತ. ಪಾದಚಾರಿ ಮೇಲೆ ಬೈಕ್ ಹರಿಸಿ ಪ್ರಾಣದೊಂದಿಗೆ ಚೆಲ್ಲಾಟ. ಕುಡುಕ ಅಧಿಕಾರಿಗೆ ಸಾರ್ವಜನಿಕರಿಂದ ಹಿಗ್ಗಾಮುಗ್ಗಾ ಥಳಿತ. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ವಿಧಾನಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭವಾಗ್ತಿದ್ದಂತೆ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಅದರಲ್ಲೂ ಬಿಜೆಪಿ ರಾಜಕೀಯ ಇವತ್ತು ಹುಬ್ಬಳ್ಳಿಗೆ ಸೀಮಿತವಾಗಿತ್ತು. ಅವಳಿ ನಗರದಲ್ಲಿ ಬೀಡು ಬಿಟ್ಟಿರುವ ನಾಯಕರು ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೆಸಿದ್ರು. ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಚಾಣಾಕ್ಷತನ ಪ್ರದರ್ಶಿಸುತ್ತಿವೆ. ಕಾಂಗ್ರೆಸ್ ಪಟ್ಟಿ ಬಿಡುಗಡೆಗೊಳಿಸಿದ ನಂತರ ಪಟ್ಟಿ ಬಿಡುಗಡೆ ಮಾಡಲು ಬಿಜೆಪಿ ಚಿಂತನೆ ನಡೆಸಿದೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಪಟ್ಟಿ ಬಿಡುಗಡೆಗೊಳಿಸುವ ರೇಸ್ನಲ್ಲಿ ನಾವಿಲ್ಲ. ನಾಳೆ ತುರ್ತು ಚುನಾವಣಾ ಸಮಿತಿ ಸಭೆ ನಡೆಸಲು ಚಿಂತನೆ ನಡೆಸಿದ್ದೇವೆ ಎಂದಿದ್ದಾರೆ. ನೋಡಿ, ನಿನ್ನೆ ನಮ್ಮ ನಾಯಕರಾದಂಥ ಜಗದೀಶ್ ಶೆಟ್ಟರು ಹೇಳಿದ್ದಾರೆ, ನಾವು ಪಟ್ಟಿ ಬೇಗ ಬಿಡುಗಡೆ ಮಾಡುವ ಸ್ಪರ್ಧೆಯಲ್ಲಿ ಇಲ್ಲ. ವಿ ವಾಂಟ್ ಟು ಕ್ರಿಯೇಟ್ ಎ ಕೊಹೆಸಿವ್ ಆ್ಯಂಡ್ ಕಾನ್ಷಿಯಸ್ ಅಪ್ರೋಚ್. 26ಕ್ಕೆ ಅಂದರೆ ನಾಳೆ ತುರ್ತು ಚುನಾವಣಾ ಸಮಿತಿ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ನಾನಿದ್ದೇನೆ. ಇನ್ನು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಬದಾಮಿನಗರ ನಿವಾಸದಲ್ಲಿ ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಮುಖಂಡರು ಜಮಾಯಿಸಿದ್ರು. ಟಿಕೆಟ್ಗಾಗಿ ಅಭ್ಯರ್ಥಿಗಳು ಶೆಟ್ಟರ್ ಅವರ ಮನವೊಲಿಕೆಗೆ ಹರಸಾಹಸ ಪಟ್ರು. ಇನ್ನು ಕೆಲ ಮಠಗಳ ಸ್ವಾಮೀಜಿಗಳು ಕೂಡ ಕೆಲವರ ಹೆಸರನ್ನ ಶಿಫಾರಸು ಮಾಡಲು ಬಂದಿದ್ರು. ಈ ವೇಳೆ ಸಿಎಂ ಶೆಟ್ಟರ್ ಹೇಳಿದ್ದು ಹೀಗೆ: ಚುನಾವಣೆ ನಡೀತಿದೆ, ಮನೆಯಲ್ಲಿ ಜನ ಇದ್ರು, ಬೇರೆ ಕಡೆ ಎಲ್ಲಿ ಇದ್ರು, ಪ್ರಹ್ಲಾದ್ ಜೋಶಿ ಮನೆಗೆ ಹೋದ್ರು, ಅಲ್ಲಿಂದು. ಅದಕ್ಕಾಗಿ ಒಂದು ಸ್ವಲ್ಪ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಕುಂತಿದ್ದೀವಿ. ಅಧಿಕೃತವಾಗಿ ನಾಳೆ ನಾವು ಚುನಾವಣಾ ಸಮಿತಿ ಸಭೆಯನ್ನು ಕರಿತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವರು ಬಂದು ಭೇಟಿ ಆಗಲಿಕ್ಕೆ ಬರ್ತಾರೆ, ಮತ್ತೊಂದು ಮಾಡ್ತಾರೆ. ಹೀಗಾಗಿ ಒಂದು ಚುನಾವಣೆ ಒಂದು ಕಾವು ಪ್ರಾರಂಭ ಆದಮೇಲೆ ಮತ್ತು ನಮ್ಮ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯೂ ಈಗಾಗಲೇ ಪ್ರಾರಂಭ ಆಗಿದೆ. ಇದೇ ವೇಳೆ ಕೇಂದ್ರದ ಮಾಜಿ ಸಚಿವ ಬಾಬಾಗೌಡ ಪಾಟೀಲ್ ಮತ್ತೆ ನನ್ನನ್ನ ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಶೆಟ್ಟರ್ಗೆ ಮನವಿ ಮಾಡಿದ್ರು. ರಾಜಕೀಯ ವಿಚಾರಗಳನ್ನ ಮಾತಾಡಬೇಕಲ್ರಿ. ಹೆಲ್ದಿ ರಾಜಕಾರಣ ಕರ್ನಾಟಕದಲ್ಲಿ ಬರಬೇಕು ಅಂತ ಇಚ್ಛೆ ತಮಗೂ ಇದೆ, ನಮಗೂ ಇದೆ. ಏನೋ ಟ್ರ್ಯಾಕ್ ಅಂತ ರಾಜಕಾರಣ ಟ್ರ್ಯಾಕ್ ಮೇಲೆ ತರಬೇಕು ಅನ್ನುವಂಥದ್ದು ವಿಚಾರನೂ ಮಾಡಬಾರ್ದೇನ್ರಿ? ಮಾಡಬೇಕಲ್ಲ. ಇದೆಲ್ಲದರ ನಡುವೆ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಜೋಶಿ ಸಹೋದರ ಗೋವಿಂದ್ ಜೋಶಿ ಅವರ ಮಯೂರ ಎಸ್ಟೇಟ್ನಲ್ಲಿ ಇಬ್ಬರು ನಾಯಕರು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಒಟ್ಟಾರೆ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಮಠಾಧೀಶರು ಕೂಡ ಲಾಬಿ ನಡೆಸಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಪತ್ತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್. ವಿಧಾನಸಭೆ ಚುನಾವಣೆಗೆ ಸಿದ್ಧವಾಗಿರೋ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಮೊದಲ ಪಟ್ಟಿ ಸಿದ್ಧಪಡಿಸಿದೆ. 53 ಅಭ್ಯರ್ಥಿಗಳ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳುಹಿಸಿದ್ದು ವರಿಷ್ಠರ ಒಪ್ಪಿಗೆಗಾಗಿ ಕಾದು ಕುಳಿತಿದೆ. ಈ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅಂತ ಬನ್ನಿ ನೋಡೋಣ. ಚಿಕ್ಕಮಗಳೂರಿನಿಂದ ಸಿಟಿ ರವಿ, ತರೀಕೆರೆಯಲ್ಲಿ ಅವಿನಾಶ್, ಶೃಂಗೇರಿಯಲ್ಲಿ ಡಿಎನ್ ಜೀವರಾಜ್, ಮೂಡಿಗೆರೆಯಲ್ಲಿ ಎಂಪಿ ಕುಮಾರಸ್ವಾಮಿ, ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ, ಶಿವಮೊಗ್ಗ ಗ್ರಾಮಾಂತರದಿಂದ ಕೆಜಿ ಕುಮಾರಸ್ವಾಮಿ, ತೀರ್ಥಹಳ್ಳಿಯಿಂದ ಆಗರ ಜ್ಞಾನೇಂದ್ರ, ಬಾದಾಮಿಯಿಂದ ಎಂಕೆ ಪುಟ್ಟಣ್ಣಚೆಟ್ಟಿ,
ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ, ಜಮಖಂಡಿಯಿಂದ ಶ್ರೀಕಾಂತ್ ಕುಲಕರ್ಣಿ, ತೆರದಾಳದಲ್ಲಿ ಸಿದ್ದು ಸವದಿ, ಮುಧೋಳದಲ್ಲಿ ಗೋವಿಂದ ಎಂ ಕಾರಜೋಳ, ನೆಲಮಂಗಲದಲ್ಲಿ ಎಂವಿ ನಾಗರಾಜ್, ಅನೇಕಲ್ನಿಂದ ನಾರಾಯಣಸ್ವಾಮಿ, ಬೆಂಗಳೂರು ದಕ್ಷಿಣದಿಂದ ಎಂ ಕೃಷ್ಣಪ್ಪ, ಬಸವನಗುಡಿಯಿಂದ ರವಿ ಸುಬ್ರಹ್ಮಣ್ಯ, ಸಿವಿ ರಾಮನ್ ನಗರದಿಂದ ಎಸ್ ರಘು, ದಾಸರಹಳ್ಳಿಯಿಂದ ಎಸ್ ಮುನಿರಾಜು, ಜಯನಗರದಿಂದ ಬಿಎನ್ ವಿಜಯಕುಮಾರ್, ಕೆಆರ್ಪುರಂನಿಂದ ಎನ್ಎಸ್ ನಂದೀಶ್ ರೆಡ್ಡಿ, ಮಹದೇವಪುರದಿಂದ ಅರವಿಂದ ಲಿಂಬಾವಳಿ, ಮಲ್ಲೇಶ್ವರಂನಿಂದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಪದ್ಮನಾಭನಗರದಿಂದ ಆರ್ ಅಶೋಕ್, ರಾಜಾಜಿನಗರದಿಂದ ಎಸ್ ಸುರೇಶ್ ಕುಮಾರ್, ರಾಜರಾಜೇಶ್ವರಿ ನಗರದಿಂದ ಎಂ ಶ್ರೀನಿವಾಸ್, ಯಲಹಂಕದಿಂದ ಎಸ್ಆರ್ ವಿಶ್ವನಾಥ್, ಅರಬಾವಿಯಿಂದ ಬಾಲಚಂದ್ರ ಜಾರಕಿಹೊಳಿ, ಬೈಲಹೊಂಗಲದಿಂದ ಜಗದೀಶ್ ಮೆಟ್ಗುಡ್, ಬೆಳಗಾವಿ ಗ್ರಾಮಾಂತರದಿಂದ ಸಂಜಯ್ ಪಾಟೀಲ್, ಬೆಳಗಾವಿ ದಕ್ಷಿಣದಿಂದ ಅಭಯ್ ಪಾಟೀಲ್, ಖಾನಾಪುರದಿಂದ ಪ್ರಹ್ಲಾದ್ ರೆಮಾನಿ, ಕಾಗವಾಡದಿಂದ ರಾಜು ಕಾಗೆ, ಕಿತ್ತೂರಿನಿಂದ ಸುರೇಶ್ ಮಾರಿಹಾಳ್, ಸವದತ್ತಿಯಿಂದ ಆನಂದ್ ವಿ ಮಾಮನಿ, ಹೂವಿನ ಹಡಗಲಿಯಿಂದ ಚಂದ್ರ ನಾಯಕ್, ಸಿರುಗುಪ್ಪದಿಂದ ಎಂಎಸ್ ಸೋಮಲಿಂಗಪ್ಪ, ಹಗರಿ ಬೊಮ್ಮನಹಳ್ಳಿಯಿಂದ ನೇಮಿರಾಜ್ ನಾಯಕ್ ಆಯ್ಕೆಯ ಬಗ್ಗೆ ಹೆಸರನ್ನ ಸೂಚಿಸಲಾಗಿದೆ. ಜೊತೆಗೆ ವಿಜಯನಗರದಿಂದ ಆನಂದ್ ಸಿಂಗ್, ಔರಾದ್ನಿಂದ ಪ್ರಭು ಚೌಹಾಣ್, ಬಿಜಾಪುರ ಸಿಟಿಯಿಂದ ಅಪ್ಪು ಪಟ್ಟಣಚೆಟ್ಟಿ, ಇಂಡಿಯಿಂದ ಡಾಕ್ಟರ್ ಸಾರ್ವಭೌಮ ಬಗಲಿ, ಸಿಂದಗಿಯಿಂದ ರಮೇಶ್ ಬೂಸನೂರು, ಬಸವನ ಬಾಗೇವಾಡಿಯಿಂದ ಎಸ್ಕೆ ಬೆಳ್ಳುಬ್ಬಿ, ಕೊಳ್ಳೇಗಾಲದಿಂದ ನಂಜುಂಡಸ್ವಾಮಿ, ಮಂಗಳೂರು ಉತ್ತರದಿಂದ ಕೃಷ್ಣ ಪಾಲೆಮಾರ್, ಮಂಗಳೂರು ದಕ್ಷಿಣದಿಂದ ಎನ್ ಯೋಗೇಶ್ ಭಟ್, ಸುಳ್ಯದಿಂದ ಎಸ್ ಅಂಗಾರ, ನವಲಗುಂದದಿಂದ ಎಸ್ಪಿ ಮುನೇನಕೊಪ್ಪ, ರೋಣಾದಿಂದ ಕಳಕಪ್ಪ ಜಿ ಬಂಡಿ, ಶೆರಹಟ್ಟಿಯಿಂದ ರಾಮಣ್ಣ ಎಸ್ ಲಮಾಣಿ ಹೀಗೆ ಇನ್ನಿತರರ ಹೆಸರನ್ನ ಹೈಕಮಾಂಡ್ಗೆ ಸೂಚಿಸಲಾಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ ರಾಜಕೀಯ ದೆಹಲಿಗೆ ಶಿಫ್ಟ್ ಆಗಿದೆ. ಕಾಂಗ್ರೆಸ್ ನಾಯಕರು ರಾಷ್ಟ್ರ ರಾಜಧಾನಿಯಲ್ಲಿ ಕುಳಿತು ಪಟ್ಟಿ ತಯಾರಿಕೆಗೆ ಕಸರತ್ತು ನಡೆಸ್ತಾ ಇದ್ದಾರೆ. ಬನ್ನಿ ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇನು ನಡೀತು ನೋಡ್ಕೊಂಡ್ಬರೋಣ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೆಯುತ್ತಿದೆ. ಇದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ನವದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಪರಿಶೀಲನಾ ಸಮಿತಿಯ ಅಧ್ಯಕ್ಷ ಲೋಸಿಯಾ ಪೆರಾರಿಯೋ ನೇತೃತ್ವದಲ್ಲಿ ಇಂದಿನಿಂದ ಮಾರ್ಚ್ 27ರವರೆಗೆ ಹಂತ ಹಂತವಾಗಿ ಸಭೆಗಳು ನಡೆಯಲಿವೆ. ಜಿತೇಂದ್ರ ಸಿಂಗ್, ಮಧುಸೂದನ್ ಮಿಸ್ತ್ರಿ, ಸಿದ್ದರಾಮಯ್ಯ, ಪರಮೇಶ್ವರ್ ಈ ಸಮಿತಿಯ ಸದಸ್ಯರಾಗಿದ್ದಾರೆ. ಮಾರ್ಚ್ 30ರಂದು ಮೊದಲ ಪಟ್ಟಿ ಬಿಡುಗಡೆಯಾಗಲಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಯಾವುದೇ ಪ್ರಕರಣದಲ್ಲಿ ಸಿಲುಕಿ ಜೈಲಿಗೆ ಹೋದ ನಾಯಕರಿಗೆ ಕಾಂಗ್ರೆಸ್ ಟಿಕೆಟ್ ನೀಡೋದಿಲ್ಲ ಎಂದು ಹೇಳಿದರು. ಆದರೆ ಯಾರು ಕನ್ವಿಕ್ಟ್ ಆಗಿದ್ದಾರೆ ಅಂಥವರಿಗೆ ಖಂಡಿತವಾಗಿ ನಾವು ಟಿಕೆಟ್ ಕೊಡೋದಿಲ್ಲ. ಯಾವುದೇ ಕಾರಣ ಕರಪ್ಷನ್ ಕೇಸಸ್ಸು ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಎ ಪಾಯಿಂಟ್, ಅಲ್ಲಿ ಅವತ್ತು ಕೂಡ ನಾವು ಕೊಡೋದಿಲ್ಲ. ಸುಮ್ಮನೆ ಒಂದು ಅರ್ಜಿ ಹಾಕಿ ಅಥವಾ ಅವ್ರ ಮೇಲೆ ಒಂದು ಕೇಸ್ ಬುಕ್ ಮಾಡಿದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದರ ವೆರಾಸಿಟಿ ಏನಿದೆ ಅನ್ನೋದನ್ನು ಯೋಚನೆ ಮಾಡಿ ನಾವು ನಿರ್ಧಾರ ಮಾಡ್ತೀವಿ. ಇನ್ನೊಂದೆಡೆ ಗುಲ್ಬರ್ಗಾದ ಗುರುಮಿಟ್ಕಲ್ ಕ್ಷೇತ್ರದಿಂದ ಬಾಬುರಾವ್ ಚಿಂಚನೂರ್ಗೆ ಟಿಕೆಟ್ ನೀಡದಂತೆ ಸ್ಥಳೀಯ ಕಾರ್ಯಕರ್ತರು ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ. ದೆಹಲಿಗೆ ಆಗಮಿಸಿದ್ದ ಸ್ಥಳೀಯ ಕಾರ್ಯಕರ್ತರ ದಂಡು ಚಿಂಚನ್ಸೂರ್ ಭ್ರಷ್ಟ ನಾಯಕ, ಅವರು ಸ್ಥಳೀಯ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿದ್ರು. ಇಂತಹ ನಾಯಕರಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಕ್ಷೇತ್ರವೊಂದನ್ನ ಕಳೆದುಕೊಳ್ಳುವುದು ಬೇಡ ಅಂತ ವರಿಷ್ಠರಲ್ಲಿ ಮನವಿ ಮಾಡಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗಿ ನಡೆಯುತ್ತಿದ್ದರೆ, ಇತ್ತ ಬೆಂಗಳೂರಿನಲ್ಲೂ ರಾಜಕೀಯ ಚಟುವಟಿಕೆ ಜೋರಾಗಿತ್ತು. ಮಂಡ್ಯದ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇವತ್ತು ಎಸ್ಎಂ ಕೃಷ್ಣರನ್ನ ಭೇಟಿಯಾದ್ರು. ಆತ್ಮಾನಂದ ಅವರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ರು. ಈ ವೇಳೆ ಎಸ್ಎಂ ಕೃಷ್ಣ, ನನ್ನ ಅಭಿಪ್ರಾಯ ಯಾರು ಕೇಳ್ತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಗೆಲ್ಲುವ ಉತ್ಸಾಹದಲ್ಲಿರುವ ಕಾಂಗ್ರೆಸ್ ಅಲೆದು ತೂಗಿ ಅಭ್ಯರ್ಥಿಗಳ ಆಯ್ಕೆ ಮಾಡಲು ಮುಂದಾಗಿದೆ. ಜತೆಗೆ ಆಕಾಂಕ್ಷಿಗಳ ಪಟ್ಟಿಯೂ ಹೆಚ್ಚಾಗಿರೋದ್ರಿಂದ ಕಾಂಗ್ರೆಸ್ ನಾಯಕರು ನಿಧಾನದ ಹೆಜ್ಜೆ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.
ಚುನಾವಣೆ ಫಲಿತಾಂಶ ಬಂದ ಮೇಲೆ ಬಿಜೆಪಿ ನಾಯಕರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ಜನತಾ ಪಕ್ಷದ ಎಂಎಲ್ಎ ಅಭ್ಯರ್ಥಿಗಳ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡ್ತಾ ಇದ್ದ ಅವರು ಯಾರದೇ ಹೆಸರೇಳದೆ ಬಿಜೆಪಿ ನಾಯಕರ ಮಾತಿಗೆ ತಿರುಗೇಟು ನೀಡಿದ್ರು. ಅವರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋಲ್ಲ, ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂದ್ರು. ನಾವು ಹಿಂದೆ ಇದ್ದ ಪಕ್ಷದ ಮುಖಂಡರುಗಳು ಹದ್ದು ಮೀರಿ ಮಾತನಾಡ್ತಾ ಇರುವಂಥದ್ದು ನೀವು ಕೇಳ್ತಾ ಇದ್ದೀರಾ. ಇದಕ್ಕೆ ಉತ್ತರ ಜನ ಕೊಡ್ತಾರೆ. ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಡುವಂಥ ಅಗತ್ಯ ಇಲ್ಲ. ಮೇ 8ನೇ ತಾರೀಕು, ಮೇ 5ನೇ ತಾರೀಕು ಬಹಳ ದೂರ ಇಲ್ಲ. ಮೇ 5ನೇ ತಾರೀಕು ಫಲಿತಾಂಶ ಬಂದ ಮೇಲೆ ಯಾರ್ಯಾರು ಯಾವ ಜಾಗದಲ್ಲಿ ಇರ್ತಾರೆ, ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನುವಂಥದ್ದು ನಿಮಗೆ ಮನವರಿಕೆ ಆಗುತ್ತೆ. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಈಗ ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕ ಮುಂದುವರಿಯುತ್ತೆ.